ನಮಸ್ಕಾರ ಬಂಧುಗಳೇ. ಇಂದಿನ ಟಾಪಿಕ್ ಆಗಿದೆ ಧ್ಯಾನ, ಪ್ರತಿದಿನ ಸ್ನಾನ. ಧ್ಯಾನ ಎನ್ನುವುದು ಪ್ರತಿದಿನದ ಸ್ನಾನದಂತೆ. ಒಮ್ಮೆ ಸ್ನಾನ ಮಾಡಿದರೆ ಧೂಳು ಮಾಯವಾಗಿ ಬಿಡುವುದಿಲ್ಲ. ಪ್ರತಿದಿನ ಮತ್ತೆ ಮತ್ತೆ ಸ್ನಾನ ಮಾಡಬೇಕಾಗತ್ತೆ. ಹಾಗೆ ಧ್ಯಾನ ನಿಮ್ಮ ಬದುಕಿನ ಭಾಗವಾಗಬೇಕು. ಆಲೋಚನೆಗಳು ಮನಸ್ಸಿನ ಕನ್ನಡಿಯ ಮೇಲೆ ಅಂಟುಕೊಂಡಿರುವ ಧೂಳಿನಂತೆ. ಆಲೋಚನೆಗಳು, ಬಯಕೆಗಳು, ಕಲ್ಪನೆಗಳು, ನೆನಪುಗಳು ಈ ಎಲ್ಲವೂ ಕೂಡ ಹಾಗೆಯೇ. ಈ ಎಲ್ಲದರ ಕಾರಣವಾಗಿಯೇ ಮೈಂಡ್ನ ಶುದ್ಧತೆ ನಾಶವಾಗಿದೆ. ಈ ಎಲ್ಲದರ ಕಾರಣವಾಗಿಯೇ ಮನಸ್ಸಿನ ಕನ್ನಡಿತನ ಮಸುಕಾಗಿದೆ. ಮನಸ್ಸಿನ ಕನ್ನಡಿಯ ಮೇಲೆ ಸತತವಾಗಿ ಆವರಿಸಿಕೊಳ್ಳುತ್ತಲೇ ಇರುವ ಇವನ್ನು ನಿರಂತರವಾಗಿ ಸ್ವಚ್ಛ ಮಾಡುತ್ತಲೇ ಇರಬೇಕಾಗುತ್ತದೆ. ಧ್ಯಾನ ಎನ್ನುವುದು ಈ ಎಲ್ಲ ಕೊಳೆಯನ್ನು ಸ್ವಚ್ಛ ಮಾಡುವ ಒಂದು ವಿಧಾನ. ಆದ್ದರಿಂದ ಧ್ಯಾನ ಯಾವುದೋ ಒಂದು ನಿಗದಿತ ಸಮಯಕ್ಕೆ ಮಾತ್ರ ಮಾಡಿ ಮುಗಿಸುವ ಕ್ರಿಯೆ ಅಲ್ಲ. ಏಕೆಂದರೆ ಸ್ನೇಹಿತರೆ, ಬದುಕಿನ ಪ್ರತಿ ಕ್ಷಣದಲ್ಲೂ ನಮ್ಮ ಮೈಂಡ್ ಮೇಲೆ ಈ ಕೊಲೆಗಳ ದಾಳಿ ನಡೆಯುತ್ತಿರುತ್ತದೆ. ಬದುಕು ಪ್ರಯಾಣಿಕನ ರೀತಿ ನಿರಂತರವಾಗಿ ಬಟ್ಟೆಯ ಮೇಲೆ, ದೇಹದ ಮೇಲೆ ಧೂಳು ಜಮಾಯಿಸುತ್ತಿರುತ್ತದೆ. ಈ ಕೊಳೆಯಿಂದ ಹೊರತಾಗಲು ಪ್ರತಿದಿನ ಸ್ನಾನ ಮಾಡಬೇಕು. ಮುಂದಿನ ಕ್ಷಣದಲ್ಲಿ ಮತ್ತೆ ಧೂಳು ಮನುಷ್ಯರ ಮೇಲೆ ಆವರಿಸಿಕೊಳ್ಳುತ್ತದೆ. ಧ್ಯಾನ ಎನ್ನುವುದು ಪ್ರತಿದಿನದ ಸ್ನಾನದಂತೆ. ಒಮ್ಮೆ ಸ್ನಾನ ಮಾಡಿದರೆ ಧೂಳು ಮಾಯವಾಗಿ ಬಿಡುವುದಿಲ್ಲ. ಪ್ರತಿದಿನ ಮತ್ತೆ ಮತ್ತೆ ಸ್ನಾನ ಮಾಡಬೇಕಾಗುತ್ತದೆ. ಹಾಗೆಯೇ ಧ್ಯಾನ ನಿಮ್ಮ ಬದುಕಿನ ಭಾಗವಾಗಬೇಕು. ಊಟ ಮಾಡುವಾಗ, ಕೆಲಸ ಮಾಡುವಾಗ, ನಿದ್ದೆ ಮಾಡುವಾಗ ಧ್ಯಾನ ನಿಮ್ಮ ಸಹಜ ಸಹಯೋಗಿಯಾಗಬೇಕು. ಪ್ರತಿದಿನ ಕನಿಷ್ಠ 2 ಹೊತ್ತಾದರೂ ನಿಮ್ಮ ಮೈಂಡ್ನ ಸ್ವಚ್ಛತೆ ನಡೆಯಬೇಕು. ಧ್ಯಾನಕ್ಕೆ ಮೊದಲನೆಯ ಅತ್ಯುತ್ತಮ ಸಮಯ ಮುಂಜಾನೆ. ನೀವು ಹೊಸ ಜಗತ್ತನ್ನು ಪ್ರವೇಶಿಸಲು ಸಿದ್ಧರಾಗುತ್ತಿರುವಾಗ ನಿಮ್ಮ ಮೈಂಡಿನ ಪಾರದರ್ಶಕತೆಯನ್ನು ಸ್ಪಷ್ಟವಾಗಿಸಿಕೊಳ್ಳಲು, ತಪ್ಪುಗಳನ್ನು ಮಾಡದೇ ಇರಲು, ಸುತ್ತ ಕೆಟ್ಟ ಆಲೋಚನೆಗಳು ಸುಳಿಯದೇ ಇರಲು, ಅಹಂನ ಭಾವಗಳು ಹುಟ್ಟಿಕೊಳ್ಳದಿರಲು, ನಿಮ್ಮನ್ನು ನೀವು ತಯಾರು ಮಾಡಿಕೊಳ್ಳಲು ಧ್ಯಾನ ಸಹಾಯ ಮಾಡುತ್ತದೆ. ಧ್ಯಾನ ನಿಮ್ಮ ಮೈಂಡನ್ನ ಶುದ್ಧಗೊಳಿಸಿ ದಿನದ ದೈನಂದಿನ ಜಗತ್ತಿಗೆ ಕಳುಹಿಸಿಕೊಡುತ್ತದೆ. ಧ್ಯಾನಕ್ಕೆ ಮತ್ತೊಂದು ಉತ್ತಮ ಸಮಯ ಎಂದರೆ ರಾತ್ರಿ. ನೀವು ನಿದ್ದೆಗೆ ಜಾರುವ ಮುನ್ನ ಇಡೀ ದಿನ ನಿಮ್ಮ ಮೈಂಡನ್ನ ಆವರಿಸಿಕೊಂಡಿರುವ ಧೂಳನ್ನು ನೀವು ಧ್ಯಾನದ ಮೂಲಕ ಸ್ವಚ್ಛ ಮಾಡಿಕೊಂಡಾಗ ಗಾಢ ನಿದ್ರೆ ಸಾಧ್ಯವಾಗುತ್ತದೆ. ಧ್ಯಾನ ನಿಮ್ಮೊಳಗೆ ಪ್ರಶಾಂತ ಶಕ್ತಿಯನ್ನು ಹುಟ್ಟುಹಾಕುತ್ತದೆ. ಆಗ ನೀವು ಬೇರೆಯದೇ ಆದ ರೀತಿಯಲ್ಲಿ ಜಗತ್ತನ್ನು ಎದುರುಗೊಳ್ಳುತ್ತೀರಿ. ಯಾವ ದ್ವಂದ್ವಗಳಿಲ್ಲದೆ, ಯಾವ ಆಕ್ರಮಣಶೀಲತೆ ಇಲ್ಲದೆ ಪೂರ್ಣ ಸೌಹಾರ್ದದಲ್ಲಿ ನೀವು ಬದುಕನ್ನು ಪ್ರವೇಶ ಮಾಡುತ್ತೀರಿ. ಈ ಸ್ಥಿತಿಯಲ್ಲಿ ಯಾರಾದರೂ ನಿಮ್ಮನ್ನು ದ್ವೇಷ ಮಾಡುತ್ತಾರಾದರೆ ಆ ಎನರ್ಜಿಯನ್ನು ನೀವು ಪ್ರೇಮವಾಗಿ ಬದಲಾಯಿಸಿಕೊಂಡು ಮತ್ತಷ್ಟು ಗಟ್ಟಿಗೊಳ್ಳುತ್ತೀರಿ. ನೋಡಿದರಲ್ಲ ಸ್ನೇಹಿತರೆ, ಈ ವಿಷಯ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಇಷ್ಟ ಆಗಿದೆ ಅನ್ನೋದಾದರೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ತೆ.